ನೀವು ಒಂದು ಕಡೆ ಅಬಂಡೆಂಟ್ ಪೀಸ್ ಇದೆ. ಸೋಲ್ ಮೀನ್ಸ್ ಪೀಸ್, ಸೋಲ್ಫುಲ್ ಪೀಸ್ ಅದು. ಇನ್ನೊಂದು ಕಡೆ ಸೆಲಿಬ್ರೇಷನ್ ಇದೆ. ಮಧ್ಯದಲ್ಲಿ ನೀವಿದ್ದೀರ, ಇನ್ ಬಿಟ್ವೀನ್. ಈ ಕಡೆ ಪೀಸ್, ಈ ಕಡೆ ಡಾನ್ಸ್. ಇದೆರಡೂ ಸೇರಿದಾಗ ಈ ಕಡೆ ಒಂದು ಪೀಸ್ಫುಲ್ ಮ್ಯೂಸಿಕ್, ಈ ಕಡೆ ಒಳ್ಳೆ ಡ್ಯಾನ್ಸ್. ಇದೆರಡೂ ಸೇರಿದಾಗ ಮಧ್ಯದಲ್ಲಿ ಜೀವನ ಹೇಗಿರ್ಬೋದು? ಅವ್ರ ಫಾಲೋಯಿಂಗ್ ಫುಲ್ನೆಸ್ ಅಲ್ವಾ, ಫುಲ್ಫಿಲ್ಡ್ ಲೈಫ್. ನಾವು ಅಂದ್ಕೊಳ್ತೀವಿ ಮೆಡಿಟೇಷನ್, ಎಂಡ್ ಆಫ್ ಮೆಡಿಟೇಷನ್ ಈಸ್ ಸೈಲೆನ್ಸ್ ಅಂತ. ಇದು ಮಿಸ್ಕನ್ಸೆಪ್ಷನ್. ಎಂಡ್ ಆಫ್ ಮೆಡಿಟೇಷನ್ ಈಸ್ ಅ ಡಾನ್ಸ್, ಸೆಲಿಬ್ರೇಷನ್. ಪೀಸಿಂದ ಸೆಲಿಬ್ರೇಷನ್, ಸೆಲಿಬ್ರೇಷನಿಂದ ಪೀಸ್. ಬಾಡಿ ಒಂದು ಎಂಡ್ಗೆ, ಸೋಲ್ ಒಂದು ಎಂಡ್ಗೆ. ಬರೀ ಸೋಲ್ ಕಡೆ ಹೋಗಿ ಬಾಡಿನ ಬಿಡಬಾರ್ದು. ಬಾಡಿನಲ್ಲಿ ಸೆಲಿಬ್ರೇಷನ್ ಇದೆ. ಬಾಡಿ ಒಂದು ಎಂಡ್ ಮೆಡಿಟೇಷನ್ಗೆ, ಬಾಡಿ ವೆಹಿಕಲ್ ಮೆಡಿಟೇಷನ್ಗೆ, ಬಾಡಿ ಒಂದು ಸ್ಟೇಜು ಮೆಡಿಟೇಷನ್ಗೆ, ಬಾಡಿ ಒಂದು ದೇವಸ್ಥಾನ ದೇವರಿಗೆ, ರಥ. ಇದು ರಿಪ್ರೆಸ್ ಮಾಡಬೇಡಿ ಎನರ್ಜಿನ. ಆ್ಯಕ್ಷನ್ ಬೇಕು. ಬಾಡಿ ಎನರ್ಜಿ ಸೆಲಿಬ್ರೇಟ್ ಆಗಬೇಕು. ಮರಿಬೇಡಿ ದೇಹನ. ಧ್ಯಾನದಲ್ಲಿ ಬಿ ಅವೇರ್ ಆಫ್ ಯುವರ್ ಬಾಡಿ. ಫೀಲ್ ದಿ ಮೂಮೆಂಟ್ ಇನ್ ದಿ ಬಾಡಿ. ರೆಸ್ಪೆಕ್ಟ್ ದಿ ಎಲಿಮೆಂಟ್ಸ್ ಆಫ್ ದಿ ಬಾಡಿ. ಗೋ ಡೀಪ್ ಇನ್ಸೈಡ್ ದಿ ಬಾಡಿ. ರೆಸ್ಪೆಕ್ಟ್ ದಿ ಎಲಿಮೆಂಟ್ಸ್ ಆ್ಯಂಡ್ ಡೀಪ್ ಇನ್ಸ್ಟಿಂಕ್ಟ್ಸ್. ಇದಿಲ್ಲದೆ ನಿಮಗೆ ಮೆಡಿಟೇಷನ್ನೇ ಇಲ್ಲ. ಬಾಡಿ ಇಲ್ಲದೆ ಐ ಆಮ್ ನಾಟ್ ದಿ ಬಾಡಿ ಅಲ್ಲ, ಐ ಆಮ್ ದಿ ಬಾಡಿ ಫಸ್ಟ್. ಬಾಡಿ ಈಸ್ ಎ ರೆಸಿಡೆಂಟ್, ಒಂದು ರೆಸಿಡೆನ್ಸ್. ಅದು ದೊಡ್ಡ ಅರಮನೆ ಪರಮಾತ್ಮನಿಗೆ. ಆ ಥರ ನೋಡಿ, ರೆಸ್ಪೆಕ್ಟ್ ಕೊಡಿ. ಎಲ್ಲ ನಡೆಯೋದು ಬಾಡಿನಲ್ಲೇನೇ. ಎಲ್ಲ ಅನುಭವಗಳು ದೇಹದಲ್ಲೇ ಆಗೋದ್ರಿಂದ ಅದನ್ನು ಕ್ಲೀನಾಗಿ ಇಟ್ಕೊಂಡು ಆ ಅನುಭವವನ್ನು ಅನುಭವಿಸೋಕ್ಕೆ ಬಾಡಿನ ರೆಡಿ ಇಟ್ಕೋಬೇಕು. ಬಾಡಿ ಈಸ್ ಎನ್ ಎನರ್ಜಿ, ಸೆಲಿಬ್ರೇಟ್ ಮಾಡಬೇಕು. ಆವಾಗಲೇ ಕಂಪ್ಲೀಟ್ ಆಗೋದು. ಪೀಸ್ ಆ್ಯಂಡ್ ಸೆಲಿಬ್ರೇಷನ್. ಯು ಆರ್ ಇನ್ ಬಿಟ್ವೀನ್ ಆ್ಯಂಡ್ ಡ್ರಾಪ್ ಪೀಸ್ ಫ್ರಮ್ ಇನ್ಸೈಡ್ ಆ್ಯಂಡ್ ಸೆಲಿಬ್ರೇಟ್ ಇನ್ ದಿ ಬಾಡಿ. ಯಾವತ್ತೂ ಮ್ಯಾನಿಫೆಸ್ಟೇಷನ್ನ ಅನ್ಮ್ಯಾನಿಫೆಸ್ಟಿಂದ ದೂರ ಮಾಡೋಕ್ಕಾಗಲ್ಲ. ಪ್ರಪಂಚನ ಪರಮಾತ್ಮನಿಂದ ದೂರ ಮಾಡೋಕ್ಕಾಗಲ್ಲ. ಪ್ರಪಂಚ ಪರಮಾತ್ಮನ ವ್ಯಕ್ತ ರೂಪ. ನಾವು ಏನನ್ನು ನೋಡ್ತೀವಿ ಅದರಲ್ಲಿ? ಪರಮಾತ್ಮನ ಪ್ರಕಟ ರೂಪದಲ್ಲಿ ನಾವು ಯಾವ ಥರ ಭಾಗ ಆಗಿ ಏನನ್ನು ನೋಡ್ತೀವಿ? ಕ್ರಿಯೇಷನ್ನಲ್ಲಿ ನಾವೊಂದು ಭಾಗ ಅಂತ ನೋಡ್ತೀವಿ. ಕ್ರಿಯೇಟರ್ನ ಎಲ್ಲಿ ನೋಡ್ತೀರಾ? ಕ್ರಿಯೇಷನಲ್ಲೇ ನೋಡಬೇಕು.